ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಎಫ್ಐಆರ್ಗೂ ಮುನ್ನವೇ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದೂರಿನ ವಾಸ್ತವತೆಯನ್ನು ಅರಿಲಿಕ್ಕೆ ಲೋಕಾಯುಕ್ತ ಮುಂದಾಗಿರುವಂಥದ್ದು. ಎಫ್ಐಆರ್ಗೂ ಮುನ್ನವೇ ಲೋಕಾಯುಕ್ತ ತನಿಖೆ, ದೂರಿನ ವಾಸ್ತವತೆಯನ್ನು ಅರಿಲಿಕ್ಕೆ ಲೋಕಾಯುಕ್ತ ಮುಂದಾಗಿದೆ. ಮಂಡ್ಯ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು ಕೈ ಕಾರ್ಯಕರ್ತ ಪುನೀತ್. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಪುನೀತ್ ಆರೋಪದಲ್ಲಿ ಸತ್ಯಾಂಶ ಇದೆಯಾ ಅನ್ನೋದರ ಬಗ್ಗೆ ತನಿಖೆಯನ್ನು ಲೋಕಾಯುಕ್ತ ನಡೆಸ್ತಾ ಇದೆ. ಆಡಿಯೋ ವಿಡಿಯೋ ಬಗ್ಗೆಯೂ ಕೂಡ ಪರಿಶೀಲನೆಗೆ ಲೋಕಾಯುಕ್ತ ಮುಂದಾಗಿರುವಂಥದ್ದು. 2-3 ದಿನದಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಡಿಐಜಿಗೆ ಇದರ ಬಗ್ಗೆ ವರದಿಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಲೋಕಾಯುಕ್ತ ಡಿಐಜಿ ಆದೇಶವನ್ನು ಕೊಟ್ಟರೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಲೋಕಾಯುಕ್ತ ಸ್ಟಾರ್ಟ್ ಮಾಡುತ್ತೆ. ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಅವರು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಾರ್ ಲೈಸೆನ್ಸ್ಗೆ ಲಕ್ಷ ಹಣವನ್ನು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ಕಾರ್ಯಕರ್ತ ಮಾಡಿದ್ರು. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ವಿಡಿಯೋ ಮತ್ತು ಆಡಿಯೋ ಫುಟೇಜ್ಗಳು ಕೂಡ ವೈರಲ್ ಆಗಿದ್ವು. ಎಫ್ಐಆರ್ಗೂ ಮೊದಲೇ ಕೈ ಕಾರ್ಯಕರ್ತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಯನ್ನು ತಿಳಿಯಲಿಕ್ಕೆ ಈಗ ಲೋಕಾಯುಕ್ತ ಮುಂದಾಗಿದೆ.